ಬಟ್ ನನಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ ಮತ್ತೆ ರಕ್ಷಿತಾ. ಮತ್ತೆ ರಕ್ಷಿತಾ ಗಿಲ್ಲಿ ಚೆನ್ನಾಗ್ ಆಡ್ತಾರೆ ಅಂತೀರಿ. ರಕ್ಷಿತಾ ಗಿಲ್ಲಿ ಇಬ್ಬರನ್ನು ಒಳಗಡೆ ಎಲ್ಲರೂ ಟಾರ್ಗೆಟ್ ಮಾಡ್ತಿದಾರಲ್ಲ. ಹೌದು, ಆಕ್ಚುಲಿ ನನಗೆ ತುಂಬಾ ಪರ್ಸನಲ್ ಅಟ್ಯಾಕ್ ಅನ್ನಿಸ್ತಿರೋ ರಕ್ಷಿತಾ ಅವ್ರನ್ನ. ಯಾಕಂದ್ರೆ ರಕ್ಷಿತಾ ಅವ್ರದ್ದು ನೀವು ನೋಡ್ತಾ ಇರ್ಬೋದು, ಧ್ರುವಂತ್ ಅವ್ರು ಬಂದ್ಬಿಟ್ಟು ಸ್ಟಾರ್ಟಿಂಗ್ ತಂಗಿ 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 ಅನ್ಕೊಂಡ್ ಚೆನ್ನಾಗಿದ್ರು ಅವ್ರ ಜೊತೆ. ಒನ್ಸ್ ಮಲ್ಲಮ್ಮ ಏನಾದ್ರು ಅಂದ್ರೆ ಈಗ ಎಲಿಮಿನೇಟ್ ಆಗೋದ್ರು. ಮಲ್ಲಮ್ಮ ಹೋಗಿದಾದ್ಮೇಲೆ ಧ್ರುವಂತ್ ಅವ್ರ ರಿಯಲ್ ಶೇಡ್ ಆಚೆ ಬರ್ತಿದೆ. ಹೆಂಗೆ ಅಂತಂದ್ರೆ ನೋಡಿ, ಸ್ಟಾರ್ಟಿಂಗ್ ಅವ್ರನ್ನ ರಕ್ಷಿತಾ ಅವ್ರಿಗೆ ಯಾರು ಏನೋ ಅನ್ನಕ್ ಬಿಡ್ತಾ ಇರ್ಲಿಲ್ಲ. ಅವ್ರಿಗೆ ಸಜೆಷನ್ ಮಾಡೋದಾಗಿರ್ಬೋದು, ಅವ್ರ ಜೊತೆ ಸ್ಟ್ಯಾಂಡ್ ಆಗ್ತಿದ್ದ ರೀತಿ ಎಲ್ಲ ನಾವು ನೋಡಿದೀವಿ. ಬಟ್ ವೆನ್ ಮಲ್ಲಮ್ಮ ಹೋದ್ರು, ಅವಾಗ ಏನಾಯ್ತು ಅಂದ್ರೆ ಧ್ರುವಂತ್ ಅವರ ರಿಯಲ್ ಶೇಡ್ ಬಂತು. ಹಂಗಂತಲ್ಲ, ಅವ್ರೊಂದು ಸೆಂಟಿಮೆಂಟ್ ಆಗಿ ಇದ್ ಮಾಡ್ತಾ ಇದ್ರು, ಏನಂತ ಅಮ್ಮ ಅಮ್ಮ ಅಂತ, ಇವ್ರು ತಂಗಿ ತಂಗಿ ಅಂತ. ಅಮ್ಮ ಹೋದ್ಮೇಲೆ ತಂಗಿ ರೆಸ್ಪಾನ್ಸಿಬಲ್ ಬಂದ್ಬಿಟ್ಟು ಧ್ರುವಂತ್ ಅವ್ರದ್ದು. ಧ್ರುವಂತ್ ಏನ್ ಮಾಡಿದ್ರು, ಏನೋ ರಕ್ಷಿತಾ ಅವ್ರಿಗೂ ಏನೋ ಕ್ಲಾಶ್ ಆಯ್ತು ಅಂತೇಳಿ ರಕ್ಷಿತನ ತುಂಬಾ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ನೋಡುವಾಗ ನೀವು ಮೊನ್ನೆ ನೋಡ್ಬೋದು, ಮೆಣಸಿನ್ಕಾಯಿ ಇದು ಏನೋ ಒಂದು ಇದಿತ್ತು, ಟಾಸ್ಕ್ ಇತ್ತು. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ, ಅವ್ರು ಹಿಂದೆ ಕುತ್ಕೊಂಡು ಅವ್ರು ರಕ್ಷಿತಾ ಅವ್ರು ಮುಂಚೆನೆ ಮೆಣಸಿನ್ಕಾಯಿ ತಗೊಂಡು ತಿನ್ಬಿಟ್ಟಿದ್ರು. ಬಟ್ ಅವ್ರು ಅಲ್ಲಿ ಹಿಂದೆ ಕುತ್ಕೊಂಡು ಏನ್ ಹೇಳ್ತಾ ಇದ್ರು ಅಂದ್ರೆ, ಮೆಣಸಿನ್ಕಾಯಿ ಇನ್ನೊಂದ್ ನೀನ್ ಕೈಯಿಂದ ಕೊಡು ಅಂತ ಹೇಳ್ತಾ ಇದ್ರು. ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಒಬ್ಬ ಮನುಷ್ಯ ದ್ವೇಷ ಸಾಧಿಸ್ಬೇಕು, ಬಟ್ ಇಷ್ಟು ದ್ವೇಷ ಸಾಧಿಸಬಾರ್ದು. ಅದು ನೋಡಿದಾಗ ತುಂಬಾ ಪರ್ಸನಲ್ ಅಟ್ಯಾಕ್ ಅನ್ನಿಸ್ತು. ಯಾಕಂದ್ರೆ ಅವ್ರು ಆಲ್ರೆಡಿ ಒಂದ್ ತಿಂದಿದ್ರು. ಮೆಣಸಿನ್ಕಾಯಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಹೆವಿ ಸ್ಪೈಸಿ ಇರುತ್ತೆ. ಬಟ್ ಸ್ಟಿಲ್ ಅವ್ರು ಏನ್ ಮಾಡ್ತಿದ್ರು, ಪ್ರಾಪ್ ಅಪ್ ಮಾಡ್ತಾ ಇದ್ರು, ಇನ್ನೊಂದ್ ಮೆಣಸಿನ್ಕಾಯಿ ನಿನ್ ಕೈಯಿಂದ ಎತ್ತಿ ಕೊಡು ಅಂತ. ಅದೆಲ್ಲ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅವ್ರು ಹೇಳ್ತಾರೆ, ನಾನು ಏನೇ ಇದ್ರು ಓಪನ್ ಅಪ್ ಆಗಿ ಮಾತಾಡ್ತೀನಿ, ಇದ್ದಿದ್ದನ್ನ ಇದ್ದಂಗೆ ಹೇಳ್ತೀನಿ, ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಗ್ರೂಪಿಸಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡ್ತಿರೋದೇ ಗ್ರೂಪಿಸಮ್ ಅಂತ ಅವ್ರಿಗೆ ಗೊತ್ತಿಲ್ಲ. ಇವಾಗ ನೋಡಿ, ಅಶ್ವಿನಿ ಅವ್ರಾಗಿರ್ಬೋದು, ಇವರೆಲ್ಲ ಕುತ್ಕೊಂಡ್ ಮಾತಾಡುವಾಗ ಅವ್ರ ಜೊತೆ ಹೋಗಿ ಆಬ್ವಿಯಸ್ಲಿ ಅವ್ರು ಕುತ್ಕೊಂಡ್ ಡಿಸ್ಕಷನ್ ಮಾಡ್ತಾರೆ. ಮತ್ತೆ ಎಲ್ರು ಏನೋ ಮ್ಯಾನಿಪುಲೇಟ್ ಮಾಡ್ತಿದಾರೆ ಅವರು ರಕ್ಷಿತಾ ಬಗ್ಗೆ ತಪ್ಪಾಗಿ. ರಕ್ಷಿತಾ ಬಗ್ಗೆ ತಪ್ಪಲ್ಲ, ಅದೇ ಧ್ರುವಂತು ಇವ್ರಿಗೆ ಯಾರಿಗೆ ಗಿಲ್ಲಿಗೆ ನೀನ್ ಬನಿಯನ್ ಹಾಕೊಂಡು ಗೆಲ್ಲಕ್ಕೋಸ್ಕರ ಡ್ರಾಮಾ ಮಾಡ್ತಿದ್ಯಾ, ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದೆಯಾ, ಬಡವ ಅಂತ ತೋರ್ಸ್ಕೊತಾ ಇದೆಯಾ ಅಂತಲ್ಲ, ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ತುಂಬಾ ಡಿಸಪಾಯಿಂಟ್ ಇದೆ. ನೋಡಿ, ಇವ್ರ ಹತ್ರ ಇದೆ, ಇವ್ರು ಹಾಕೊಂತಿದ್ದಾರೆ, ಇವ್ರ ಬಟ್ಟೆಗಳು ಇವ್ರು ತಗೊಂಡ್ಬಂದಿದ್ದಾರೆ. ಗಿಲ್ಲಿದು ಬಂದು ಸಿಂಪ್ಲಿಸಿಟಿ, ಅವ್ರ ಹತ್ರ ಏನಿದೆ ಅದನ್ನ ಅವ್ರು ಹಾಕೊಂತಿದ್ದಾರೆ. ಅದನ್ನ ಬಂದ್ಬಿಟ್ಟು ಏನೋ ಗೆಲ್ಲಕ್ಕೆ ಒಂದು ಸ್ಟ್ರಾಟಜಿ ಪ್ಲೇ ಮಾಡ್ತಿದ್ದಾರೆ ಅಂತ ನಾವ್ ಅಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಇವ್ರ ಹತ್ರ ಬಟ್ಟೆ ಇದೆ, ಇವ್ರು ಹಾಕೊಂತಿದ್ದಾರೆ. ಅವ್ರ ಹತ್ರ ಏನಿದೆ ಅದೇ ಹಾಕೊಳಕ್ ಆಗತ್ತಲ್ವಾ ಸರ್? ಈಗ ಸಾಲ ಸೂಲ ಮಾಡಿ ಅವ್ರ ಬಟ್ಟೆಗಳನ್ನೆಲ್ಲ ತಗೊಂಡ್ಬಂದ್ ಹಾಕೊಳಕ್ ಆಗಲ್ಲ. ಯಾಕಂದ್ರೆ ಅವ್ರು ಬಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅಷ್ಟು ಲಕ್ಷ ಲಕ್ಷ ಸಾಲ ಮಾಡಿ ಬಟ್ಟೆ ಹಾಕೊಳಕ್ ಆಗಲ್ಲ. ನಮ್ಮ ಹತ್ರ ಏನಿದ್ಯೋ ನಾವ್ ಅದನ್ನೇ ಹಾಕೋಬೇಕಲ್ವಾ? ಆಮೇಲೆ ಅವರು ಕುರಿದು ಆಗಿರ್ಬೋದು, ಕುರಿ ನಿಮ್ ಹತ್ರ ಅಷ್ಟಿದೆ ಇಷ್ಟಿದೆ, ಗಿಲ್ಲಿ ಅವ್ರು ಡಿಸ್ಕ್ಲೋಸ್ ಮಾಡಿಲ್ಲ. ಏನೋ ಒಂದ್ ತಮಾಷೆಗೆ ಹೇಳಿರ್ತಾರೆ, ನನ್ನ ಹತ್ರ ಒಂದ್ 200 ಕುರಿ ಇದೆ ಅಂತ ಹೇಳಿ, ವಿಚ್ ಇಸ್ ವೆರಿ ರಾಂಗ್. ಯಾಕಂತಂದ್ರೆ ಅವ್ರು ಏನ್ ಅಲ್ಲ ಅದನ್ನ ಪೋರ್ಟ್ರೇಟ್ ಮಾಡಕ್ಕೆ ತೋರಿಸ್ತಿದ್ದಾರೆ. ನನ್ನ ಸಪೋರ್ಟ್ ಬಂದು ಗಿಲ್ಲಿಗೆ. ಮೇಡಮ್, ಈಗ ರಾಶಿಕಾ ಬಂದು ರಕ್ಷಿತಾ ಶೆಟ್ಟಿ ಮೇಲೆ ಫುಲ್ಲು ಗರಂ ಆಗೋಗ್ಬಿಟ್ಟಿದ್ದಾರೆ. ಯಾವ ತರ ಅಂತಂದ್ರೆ, ನಿನ್ ಮನೇಲಿ ಇದೆಯಾ ಅಂತಂದ್ರೆ ನೀನ್ ಒಂಥರ ವಿಷ ಹಾಗೆ ಹೀಗೆ ಅಂತಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಬರುತ್ತೆ. ಏನ್ ಅನ್ಸುತ್ತೆ ಆತರ ಎಲ್ಲ ರಾಶಿಕಾ ಅವ್ರ ಬಾಯಲ್ಲಿ ಈ ತರ ಬರೋದು ಏನ್ ಅನ್ಸುತ್ತೆ? ಸರ್, ರಾಶಿಕಾ ಅವ್ರಿಗೆ ಗೊತ್ತಿಲ್ಲ ಅವ್ರು ಗೇಮ್ ಆಡಕ್ ಹೋಗಿದ್ದಾರೆ ಅಂತ. ಬಿಕಾಸ್ ಶಿ ಟೋಟಲಿ ಫರ್ಗೆಟ್ ಅಂಡ್ ಶಿ ಇಸ್ ಪ್ಲೇಯಿಂಗ್ ಡಿಫ್ರೆಂಟ್ ಗೇಮ್. ಅವ್ರು ಬಂದ್ಬಿಟ್ಟು ಅಲ್ಲಿ ಗೇಮ್ ಆಡಕ್ ಹೋಗಿಲ್ಲ, ಬೇರೆ ಗೇಮ್ ಆಡ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಹೌದು ನೋಡಿ, ಈಗ ನೋಡಿ ಸೂರಜ್ ಆಗಿರ್ಬೋದು, ಐ ಅಪ್ರಿಶಿಯೇಟ್ ಸೂರಜ್. ಯಾಕಂದ್ರೆ ಈ ಎಪಿಸೋಡ್ ನಾನು ನೋಡ್ದೆ, ರಕ್ಷಿತಾ ಅವ್ರಿಗೆ ಧ್ರುವಂತ್ ಅವ್ರು ಟಾಂಗ್ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಇವ್ರು ಏನ್ ಮಾಡ್ತಾರೆ, ಧ್ರುವಂತ್ ಅವರು ಕ್ಲಾರಿಫೈ ಕೊಡ್ತಾರೆ. ಸೊ ಎಂತ ಗೊತ್ತುಂಟಾ ಅಂತ ಇವ್ರು ಮಂಗಳೂರವ್ರು ಉಪಯೋಗಿಸೋದೇ ಇಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಅವ್ರು ಫೇಮಸ್ ಆಗಿರೋದೇ ಎಂತ ಗೊತ್ತಿಂತ ಫ್ರೆಂಡ್ಸ್ ಅಂತ, ಅದ್ರಲ್ಲೇ ಫೇಮಸ್ ಆಗಿರೋದು. ಸೊ ಹಂಗಾಗಿ ಅವ್ರಲ್ಲಿ ಬಿಗ್ ಬಾಸ್ ಹೋಗಿದ್ದಾರೆ. ಅವ್ರೇನೋ ಬೇರೆ ಹೇಳಿದಿಲ್ಲ, ಅವ್ರು ಹೋಗ್ತಾ ಇರ್ಲಿಲ್ಲ. ಅದೊಂದೇನೋ ಒಂದು ಟೈಮ್ ಅಲ್ಲಿ ಅವ್ರದ್ದೊಂದು ವರ್ಡ್ ವೈರಲ್ ಆಗಿದೆ. ಸೊ ನನ್ನ ಸಪೋರ್ಟ್ ಬಂದು ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ. ಅಂಡ್ ಈಗ ಬಂದು ಇವ್ರಿದ್ದಾರೆ, ಯಾರದು ಹೊಸದಾಗಿ ಹೋದ್ರಲ್ಲ, ಸೂರಜ್. ಯಾಕಂದ್ರೆ ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದಾರೆ. ನಾನೊಂದ್ 2 ವಿಷಯದಲ್ಲಿ ನೋಡಿದೀನಿ ಸ್ಟ್ಯಾಂಡ್ ತಗೋತಿದ್ದಾರೆ. ಈಗ ಇದೇ ಗಿಲ್ಲಿ ಮತ್ತೆ ರಕ್ಷಿತಾ ನಿಮ್ ಫೇವ್ರೇಟ್ ಅಂತಂದ್ರಿ, ಇದೇ ಗಿಲ್ಲಿ ಮತ್ತೆ ರಕ್ಷಿತಾಗೆ ಯಾವಾಗ್ಲೂ ಟಾಂಟ್ ಕೊಡ್ತಾ ಇರ್ತಾರೆ, ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಓವರ್ ಆಲ್ ಅಂತ ಬಂದಾಗ ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ರಿ ತಾವು? ಸರ್ ನೋಡಿ, ಯಾವಾಗ್ಲೂ ಅಷ್ಟೇ, ಆನೆ ಹೋಗುವಾಗ ನಾಯಿಗಳು ಬೊಗಳುತ್ತವೆ, ಅದಕ್ಕೆ ಯಾವತ್ತೂ ತಲೆ ಕೆಡ್ಸ್ಕೊಂಬಾರ್ದು. ಬಟ್ ವಿನ್ನರ್ ಆಗದೆ ಗಿಲ್ಲಿ. ಬಟ್ ಇವರು ಯಾರೋ ರಕ್ಷಿತಾ ಇದಾರಲ್ಲ, ಅವ್ರ ಪಕ್ಕ ಫೈನಲಿಸ್ಟ್ ಆಗ್ತಾರೆ. ಅವರು ಫಸ್ಟ್ ವಿನ್ನರ್ ಆಗದ್ ಬಂದು ಗಿಲ್ಲಿ, ಸೆಕೆಂಡ್ ರನ್ನರ್ ಅಪ್ ಬಂದು ರಕ್ಷಿತಾನೆ ಸರ್. ಎಸ್, ಈಗ ಅಶ್ವಿನಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅಶ್ವಿನಿ ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆ, ಬಟ್ ಅವ್ರು ಅದನ್ನ ಉಪಯೋಗಿಸ್ಕೊಂತ ಇಲ್ಲ. ಬಟ್ ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಏನೋ ಒಂದ್ ವಿಷಯ ನಡೆದಿರುತ್ತೆ, ಅದನ್ನ ತಪ್ಪಾಗಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ವಿಚ್ ಇಸ್ ವೆರಿ ರಾಂಗ್.
ಯಾಕಂತಂದ್ರೆ ಈಗ ನೋಡಿ ಒಂದ್ ಯಾವ್ದಾದ್ರು ಕಲಾವಿದ್ರಿಗೆ ಚಪ್ಲಿ ತೋರ್ಸಿದ್ರು ಅಂತ. ಆಕ್ಚುಲಿ ನಾನು ಒಬ್ಳು ಕಲಾವಿದನೆ. ಚಪ್ಲಿ ತೋರ್ಸಿದ್ರು ಅಂತ. ಯಾವಾಗ ಸುದೀಪ್ ಸರ್ ಬಿಗ್ ಬಾಸ್ ಕ್ಲಾರಿಟಿ ಕೊಟ್ರು, ಅವ್ರು ಕಲಾವಿದರಿಗೆಲ್ಲ ಚಪ್ಲಿ ತೋರ್ಸಿದ್ದು ನಿಮ್ಮ ಹೋಟ್ನ ನಾನು ಹಿಂಗೆ ಕಾಲಲ್ಲಿ ಇದ್ ಮಾಡ್ತೀನಿ ಅಂತ ಅವ್ರು ತೋರ್ಸಿದ್ದು. ಅವಾಗ ಏನ್ ಅನ್ನಿಸ್ತು ಅಂತಂದ್ರೆ ಎಲ್ರಿಗೂ ರಿಯಲೈಸ್ ಆಯ್ತು ಅವ್ರು ಎಷ್ಟು ಗೋಮುಖ ವ್ಯಾಘ್ರ ತರ ಇದಾರೆ ಅಂತ. ಆಕ್ಚುಲಿ ಅವರೇ ಬಂದು ಎಂಟೈರ್ ಹೋಲ್ ಮನೆಗೆ ವಿಷಕಾರಿ ಅಂತಾನೆ ಅವ್ರಿಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ರೈಟ್. ಅಂದ್ರೆ ಅವ್ರು ಆಚೆಗಡೆ ತುಂಬಾ ಹೋರಾಟ ಮಾಡಿದ್ದಾರೆ, ಐ ವಿಲ್ ರೆಸ್ಪೆಕ್ಟ್ ದಟ್. ಬಟ್ ಮೆನ್ ಅದು ವ್ಯಕ್ತಿತ್ವದ ಆಟ ಅಂತ ನಡೆಯುವಾಗ ವ್ಯಕ್ತಿತ್ವ ಅವ್ರದ್ದು ಗೊತ್ತಾಯ್ತು ಎಲ್ರಿಗೂ. ಎಸ್, ಈಗ ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಹೌದು. ಆದ್ರೆ ಅಶ್ವಿನಿ ಅವ್ರ ಬಾಯಲ್ನಲ್ಲಿ ಎಲ್ಲೋ ಒಂದ್ ಕಡೆ ಕನ್ನಡ ಬರ್ತಾ ಇಲ್ಲ, ಜಾಸ್ತಿ ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅವರ ಅಂತ ಹೇಳ್ತಾರೆ. ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರಲ್ವಾ, ಅದು ಸ್ವಲ್ಪ ನಂಗೆ ನಾಟಕೀಯವಾಗಿ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಪರ ಹೋರಾಟಗಾರ್ತಿ ಅಂತಂದ್ರೆ ಅವ್ರಿಗೆ ಎಲ್ಲಾನು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಯಾವತ್ತೂ ಅವ್ರು ಸ್ಟ್ಯಾಂಡ್ ತಗೊಂಡಿಲ್ಲ, ಎಲ್ಲಿ ಮಾತಾಡ್ಬೇಕು ಅವತ್ತು ಎಲ್ಲೂ ಅವ್ರು ಮಾತಾಡಿಲ್ಲ. ಜನನ ಯಾವಾಗ್ಲೂ ಮ್ಯಾನಿಪ್ಯುಲೇಟ್ ಮಾಡಕ್ಕೆ ನೋಡ್ತಿದ್ದಾರೆ, ಕರೆಕ್ಟ್ ಆಗಿರೋದನ್ನ ತಪ್ಪಾಗೆ ಹೇಳ್ತಾರ ಅವ್ರು. ಅದ್ರಲ್ಲೂ ಈ ಕಾಕ್ರೋಚ್ ಆಗಿರ್ಬೋದು, ಅವ್ರು ಬಂದು ಅವ್ರಿಗೆ ಚೇಲ. ಈಗ ರಿಷಾ ಅವ್ರು ಹೋಗಿದ್ದಾರೆ, ಅವರು ಬಂದು ಅವರಿಗೆ ಚೇಲ. ಬಟ್ ಅವ್ರಿಗೆಲ್ಲ ಇವಾಗ ಅವ್ರ ರಿಯಲ್ ಶೇಡ್ ಗೊತ್ತಾಗ್ತಿದೆ. ಮೇ ಬಿ ಈಗ ಈ ವೀಕ್ ಇಂದ ಮೇ ಬಿ ಅವರು ಇಂಡಿವಿಜುವಲ್ ಆಟನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇಂಡಿವಿಜುವಲ್ ಆಟ ಈಗ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ರಿಷಾ ಬಗ್ಗೆ ಏನ್ ಹೇಳ್ತೀರಿ ತಾವು? ರಿಷಾ ಏನಂತಂದ್ರೆ ಅದಕ್ಕೆ ನಮ್ ಗಿಲ್ಲಿ ಅವರು ಮತ್ತೆ ಇನ್ನೊಬ್ರು ಯಾರೋ ಹೇಳಿದ್ರು, ಹೌದು ಹಲ್ ಕಿತ್ತಿರೋ ಇದು ತರ ಇದಾರೆ ಅಂತ. ಅವ್ರು ಹಾಗೆ ಹಲ್ ಕಿತ್ತಿರೋ ತರ ಇದಾರೆ ಅವ್ರು. ಆಕ್ಚುಲಿ ಸ್ಟಾರ್ಟಿಂಗ್ ಬಂದ್ರು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಂದ್ರು, ಎಂಡ್ ಆಫ್ ದ ಡೇ ಮನೆಯವ್ರನ್ನೆಲ್ಲಾರ್ನು ಏನೇನೋ ತಪ್ಪಾಗಿ ಮಾತಾಡಿದ್ರು. ಬಟ್ ಎಂಡ್ ಆಫ್ ದ ಡೇ ಆ ಮನೆನೇ ಅವ್ರನ್ನ ಸೇವ್ ಮಾಡಿದ್ದು. ಆ ಗ್ರಾಟಿಟ್ಯೂಡ್ ಅವ್ರಿಗಿದ್ರೆ ಚೆನ್ನಾಗ್ ಆಡ್ತಾರೆ, ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಎಸ್, ಥ್ಯಾಂಕ್ ಯು ಮೇಡಮ್. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವಿಕಾಸ್ ಅಂತ. ಏನ್ ಮಾಡ್ತಾ ಇದ್ದೀರಾ? ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಏನ್ ಇಂಜಿನಿಯರಿಂಗ್ ಓದೋರು ಬರೀ ಓದೋದ್ ಬಗ್ಗೆ ಮುಳುಗೋಗಿರ್ತಾರೆ, ಬಿಗ್ ಬಾಸ್ ನೋಡ್ತಾರಾ? ಅಯ್ಯೋ, ಬಿಗ್ ಬಾಸ್ ಬರೋದೇ ಇಯರ್ಗೆ ಒಂದ್ಸತಿ. ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸರಿ ಮಾರ್ಲಾಮಿ ಬಂದಂಗ್ ಬರ್ತದ. ಬಾಡ್ತೀನಿ ಬಿಟ್ಬಿಡಕದ, ಅದಕ್ಕೋಸ್ಕರ ಬಿಗ್ ಬಾಸ್ ನೋಡ್ತೀರಿ. ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಚೆನ್ನಾಗಿ ಯಾರು ಆಡ್ತಾವ್ರ ಅನ್ಸುತ್ತೆ? ಅವ್ರು ಆಡ್ಲಿ ಬಿಡ್ಲಿ ಗಿಲ್ಲಿ ಅಂದ್ರೆ ಇಷ್ಟ. ಯಾರು ಆಡ್ಲಿ ಬಿಡ್ಲಿ ಗಿಲ್ಲಿ ಅಂದ್ರೆ ಇಷ್ಟ. ಮೈ ಕೆಳಗಡೆ ಬರ್ಬಾರ್ದು, ಮೇಲೆ. ಗಿಲ್ಲಿ ಯಾಕೆ ಇಷ್ಟ? ಯಾಕೆ ಇಷ್ಟ ಅಂದ್ರೆ ಅವರು ನಕ್ಕೊಂಡು ಜನರನ್ನ ನಗಿಸ್ತಿರ್ತಾರೆ, ಸೊ ಅದಕ್ಕೆ ಅವ್ರು ಇಷ್ಟ. ಗಿಲ್ಲಿ ಇಷ್ಟ. ಈಗ ಗಿಲ್ಲಿಗೆ ತುಂಬಾ ಟಾರ್ಚರ್ ಮಾಡ್ತಾರೆ, ಎಲ್ಲಾ ಟಾರ್ಗೆಟ್ ಮಾಡ್ತಿದ್ದಾರೆ. ಗೆದ್ದೆ ಗೆಲ್ತಾನೆ ಗ್ಯಾರಂಟಿ? ಆಬ್ವಿಯಸ್ಲಿ ಗೆದ್ದೇ ಗೆಲ್ತಾರೆ. ಆಬ್ವಿಯಸ್ಲಿ ಗೆದ್ದೆ ಗೆಲ್ತಾನೆ. ಹೆಂಗ್ ಗೆಲ್ಲಕ್ಕಾಗತ್ತೆ? ಅಷ್ಟೊಂದು ಟಾರ್ಗೆಟ್ ಮಾಡ್ತಿದ್ರು ಕೂಡ ಅವನೇನ್ ಆಟ ಆಡೋದಿಲ್ಲ, ಏನು ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಹೆಂಗ್ ಗೆಲ್ತಾನೆ? ಅವ್ರು ಎಷ್ಟು ಆಡ್ತಿದಾರಲ್ಲ, ಅದೆಷ್ಟು ಜಾಸ್ತಿ ಜನ ಸಂಪಾದನೆ ಮಾಡಿದಾರೆ ಆಚೆ ಅವರು, ಸೊ ಅದಕ್ಕೆ ಗೆಲ್ತಾರೆ. ಈಗ ನಿಮ್ಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಏನೋ ಇಷ್ಟ ಇದೆಯಾ? ಇಲ್ಲ. ಇದೇನೋ ಇಷ್ಟೊಂದು ಹೆಂಗಾಗಿದ್ಕೊಂಡು ನಿನಗೆ ಇಷ್ಟ ಇಲ್ಲ ಅಂತೀಯಲ್ಲ? ಹೌದಾ? ಈಗ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಅಂತಂದ್ರಿ? ನನ್ನ ಪ್ರಕಾರ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಬಿಟ್ರೆ ನೆಕ್ಸ್ಟ್? ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ರಕ್ಷಿತಾ ಅಂತ ಇದಾರಲ್ಲ ಅವ್ರು. ರಕ್ಷಿತಾ ಯಾಕೆ ಗೆಲ್ಬೇಕು? ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಬಿಗ್ ಬಾಸ್ ಬಂದಿದಾರಲ್ಲ, ಅದಕ್ಕೆ ಎಷ್ಟು ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಬಂದಿರೋದ್ರಿಂದ ಹೋಗ್ಬೇಕು ಅಂತ ಇದ್ದೀರಾ? ಅವರು ಈಗ ನೀವು ಬಿಗ್ ಬಾಸ್ ಮನೇಲಿ ನೋಡ್ತಿರೋ ಕಾಲೇಜಲ್ಲಿ ನೋಡ್ತಿರೋ? ಇಲ್ಲ ಮನೇಲಿ ನೋಡಿ. ಮನೇಲಿ ನೋಡ್ತೀರಾ? ಕಾಲೇಜಲ್ಲಿ ನೋಡಲ್ವಾ ನೀವೇನು? ಇಲ್ಲ. ಕಾಲೇಜಲ್ಲಿ ಡಿಸ್ಕಸ್ ಮಾಡಲ್ಲ ಮಕ್ಕಳು, ಸ್ಟೂಡೆಂಟ್ಗಳು ನೀವು ಯಾರು? ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಮಾಡ್ತಾರಲ್ಲ, ನಮ್ ಕಾಲೇಜಲ್ಲಿ ಹತ್ರ ಫ್ರೀ ಎಲ್ಲ ಬಿಡಲ್ಲ ಸರ್. ಓಕೆ, ಆಯ್ತು, ಥ್ಯಾಂಕ್ ಯು.